ಮೈ ಚಾನಲ್. ನೀವೇನಾದರೂ ಹೊಸದಾಗಿ ಚಾನಲ್ ನೋಡೋದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹುಡುಗಂದ್ರೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಗೈಸ್. ಬನ್ನಿ ಗೈಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ತಡ ಮಾಡಿದೆ ಸ್ನೇಹಿತರೆ, ನೀವೇನಾದರೂ ಗ್ಯಾಸ್ ಸಿಲಿಂಡರನ್ನು ಹೊಂದಿದ್ರೆ ಈ ಒಂದು ಕೆಲಸನ ನೀವೇನಾದರೂ ಮಾಡಿಲ್ಲ ಅಂದರೆ ನಿಮಗೆ ಗ್ಯಾಸ್ ಸಿಲಿಂಡರ್ ಅಂತೂ ಪಕ್ಕ ಸಿಗೋದಿಲ್ಲ. ಬನ್ನಿ ಯಾವ ಕೆಲಸ ಮಾಡಬೇಕು ಅಂತ ತಿಳ್ಕೊಳ್ಳೋಣ ಫ್ರೆಂಡ್ಸ್. ಇದೇ ಮಾರ್ಚ್ ತಿಂಗಳ ಅಂತ್ಯಕ್ಕೆ ಕೆಲವೇ ದಿನಗಳು ಬಾಕಿ ಇದೆ. ಹಾಗೆಯೇ ಹಾಗೂ ಕೂಡ ಹೋಗಿದೆ. ಕೆಲವು ಪ್ರಮುಖ ಆಡಳಿತಾತ್ಮಕ ಕೆಲಸಗಳನ್ನು ಪೂರ್ಣಗೊಳಿಸುವುದು ಕಡ್ಡಾಯವಾಗಿದೆ ಸ್ನೇಹಿತರೆ. ವಿಶೇಷವಾಗಿ ಆಧಾರ್ ಕಾರ್ಡ್ ಮತ್ತು ಪಾನ್ ಕಾರ್ಡ್ಗೆ ಸಂಬಂಧ ನಿಯಮಗಳು ಬದಲಾವಣೆಗಳು ಜಾರಿಯಾಗುತ್ತಿರುವುದರಿಂದ ಜನರ ಸಮಯಕ್ಕೆ ಮುನ್ನ ಕ್ರಮವನ್ನು ಕೈಗೊಳ್ಳುವುದು ಅಗತ್ಯವಾಗಿದೆ ಸ್ನೇಹಿತರೆ. ಇದೇ ಮಾರ್ಚ್ 31 ಒಳಗೆ ನೀವು ಈ ಒಂದು ಕೆಲಸವನ್ನು ಮಾಡದಿದ್ದರೆ ನಿಮ್ಮ ಗ್ಯಾಸ್ ಸಿಲಿಂಡರ್ ಕೂಡ ಸಿಗೋದಿಲ್ಲ ಸ್ನೇಹಿತರೆ. ಮಾರ್ಚ್ 31 ಒಳಗೆ ನೀವು ಈ ಕೆಲಸ ಮಾಡಿ ನಿಮಗೆ ಗ್ಯಾಸ್ ಸಿಲಿಂಡರ್ ಪಕ್ಕ ಸಿಗ್ತದೆ. ಬನ್ನಿ ಯಾವ ಕೆಲಸ ಅದು ಅಂತ ನೋಡೋಣ ಸ್ನೇಹಿತರೆ. ಭಾರತದಲ್ಲಿ 18 ವರ್ಷ ಮೇಲ್ಪಟ್ಟ ಮತ್ತು ಪ್ರತ್ಯೇಕ ಬ್ಯಾಂಕ್ ಖಾತೆ ಹೊಂದಿರುವ ಪ್ರತಿಯೊಬ್ಬರಿಗೂ ಪ್ಯಾನ್ ಕಾರ್ಡ್ ಕಡ್ಡಾಯವಾಗಿದೆ. ಇಂದಿನ ನಿಯಮದ ಪ್ರಕಾರ ಪ್ಯಾನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಲು ಆಧಾರ್ ಕಾರ್ಡ್ ಮಾತ್ರ ಸಾಕಾಗುತ್ತಿತ್ತು. ಆದರೆ ಇದೇ ಏಪ್ರಿಲ್ 1, 2026ರಿಂದ ಹೊಸ ನಿಯಮ ಕೂಡ ಜಾರಿಯಾಗಲಿದೆ. ಈ ಒಂದು ದಿನಾಂಕದಿಂದ ಸ್ನೇಹಿತರೆ, ಪ್ಯಾನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸುವವರು ಆಧಾರ್ ಕಾರ್ಡ್ ಜೊತೆಗೆ ತಮ್ಮ ಜನ್ಮ ದಿನಾಂಕವನ್ನು ದೃಢೀಕರಿಸುವ ದಾಖಲೆಗಳನ್ನು ಕೂಡ ಸಲ್ಲಿಸಬೇಕಾಗ್ತದೆ. ಆದ್ದರಿಂದ ನೀವು ಮಾರ್ಚ್ 31, 2026 ಒಳಗೆ ಅರ್ಜಿ ಸಲ್ಲಿಸಿದರೆ ಕೇವಲ ಆಧಾರ್ ಕಾರ್ಡ್ನೊಂದಿಗೆ ಅರ್ಜಿ ಸಲ್ಲಿಸಲು ಅವಕಾಶವಿದೆ ಸ್ನೇಹಿತರೆ. ಹಾಗೆಯೇ ಈ ಒಂದು ನೆಕ್ಸ್ಟ್ ಎರಡನೇದು ಏನಪ್ಪ ಅಂದರೆ LPG ಅನಿಲ ಸಿಲಿಂಡರ್ಗಳ KYC. ಅಂದರೆ ಇದೇ ಈ ಒಂದು ಇರಾನ್ ಮತ್ತು ಯುದ್ಧದ ಪರಿಣಾಮವಾಗಿ ಹರ್ಮುಜ್ ಜಲಸಂಧಿ ಮುಚ್ಚಲ್ಪಟ್ಟಿದ್ದು ಜಾಗತಿಕವಾಗಿ ತೈಲ ಕೊರತೆ ಉಂಟಾಗಿದೆ ಸ್ನೇಹಿತರೆ. ಇದರ ಪರಿಣಾಮವಾಗಿ ಭಾರತದಲ್ಲಿ ಅನಿಲ ಸಿಲಿಂಡರ್ಗಳ ಕೊರತೆ ಎದುರಾಗಿದೆ. ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರವು LPG ಸಿಲಿಂಡರ್ಗಳ ಬುಕ್ಕಿಂಗ್ ಸಂಬಂಧಿತ ಕೆಲವು ಹೊಸ ನಿಯಮಗಳನ್ನು ಪರಿಚಯಿಸಿದೆ ಸ್ನೇಹಿತರೆ. ಸಾರ್ವಜನಿಕರು ಗೃಹ ಬಳಕೆಯ ಅನಿಲ ಸಿಲಿಂಡರ್ಗಳಿಗೆ KYC ಪೂರ್ಣಗೊಳಿಸುವುದು ಕಡ್ಡಾಯವಾಗಿದೆ. ಇದರಲ್ಲಿ ಬಯೋಮೆಟ್ರಿಕ್ ಆಧಾರ್ ದೃಢೀಕರಣವನ್ನು ಪೂರ್ಣಗೊಳಿಸುವುದು ಮುಖ್ಯ ಹಂತವಾಗಿದೆ ಸ್ನೇಹಿತರೆ. ಸರ್ಕಾರದ ಸೂಚನೆಯ ಪ್ರಕಾರ ಗೃಹ ಬಳಕೆಯ ಅನಿಲ ಸಿಲಿಂಡರ್ಗಳಿಗೆ KYC ಪೂರ್ಣಗೊಳಿಸಲು ಕೊನೆಯ ದಿನಾಂಕ ಮಾರ್ಚ್ 31, 2026 ಆಗಿದೆ ಸ್ನೇಹಿತರೆ. ಈ ಒಂದು ದಿನಾಂಕದೊಳಗೆ KYC ಪ್ರಕ್ರಿಯೆಯನ್ನು ನೀವು ಮುಗಿಸದಿದ್ದರೆ ಅನಿಲ ಸಿಲಿಂಡರ್ಗಳ ಬುಕ್ಕಿಂಗ್ನಲ್ಲಿ ತೊಂದರೆ ಎದುರಾಗುವ ಸಾಧ್ಯತೆ ಇದೆ. ಅದರಂತೆ ಮಾರ್ಚ್ ಅಂತ್ಯದೊಳಗೆ ಪಾನ್ ಕಾರ್ಡ್ ಅರ್ಜಿ ಸಲ್ಲಿಸುವುದು ಮತ್ತು LPG ಸಿಲಿಂಡರ್ಗಳ KYC ಪೂರ್ಣಗೊಳಿಸುವುದು ಜನಸಾಮಾನ್ಯರಿಗೆ ಅತ್ಯಂತ ಅಗತ್ಯವಾದ ಕೆಲಸಗಳೆಲ್ಲ ಒಂದಾಗಿದೆ ಸ್ನೇಹಿತರೆ. ನಗದು ವ್ಯವಹಾರಗಳಿಗೆ ಕಟ್ಟುನಿಟ್ಟಿನ ಮಿತಿ. ಸ್ನೇಹಿತರೆ, ಈ ಒಂದು ವಿಡಿಯೋಲಿ ಇಷ್ಟ ಆಗಿದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಗಾಯ್ಸ್. ಮತ್ತೆ ಸಿಗೋಣ ಮುಂದಿನ ಅಪ್ಡೇಟೊಂದಿಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಯ್ಸ್.